ಕಟ್ಟಿಕೊಂಡಿದ್ದಂತ ಬಾಗಲಕೋಟೆ ಪಿಎಸ್ಐ ಲೋಕ ಬಲೆಗೆ ಬಿದ್ದಿರುವಂತದ್ದು. ಹಾಗಾಗಿ ಅಲ್ಲಿನ ಯುವಕರು ಠಾಣೆ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮವನ್ನ ಆಚರಿಸಿದ್ದಾರೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕೆರೂರಲ್ಲಿ ಸಂಭ್ರಮಾಚರಣೆ ನಡೆದಿರುವಂತದ್ದು. ಭ್ರಷ್ಟ ಅಧಿಕಾರಿಗಳ ಲಾಕ್ ಆಗಿದ್ದಕ್ಕೆ ಸಂಭ್ರಮಿಸುತ್ತಿದ್ದಾರೆ ಅಲ್ಲಿನ ಯುವಕರು. ಭೀಮಪ್ಪ ರಬಕವಿ, ಸಂತೋಷ್ ಬಿರಾದರ್ ಲಾಕ್ ಆಗಿರುವಂತದ್ದು. ಸಾರ್ವಜನಿಕರ ವಿರೋಧ ಕಟ್ಟಿಕೊಂಡಿದ್ರು ಪಿಎಸ್ಐ. ಈಗ ಅವರು ಲೋಕ ಬಲೆಗೆ ಬಿದ್ದಿರೋ ಕಾರಣ ಅಲ್ಲಿನ ಯುವಕರು ಠಾಣೆಯ ಮುಂದೆ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪೊಲೀಸ್ ಠಾಣೆ ಎದುರೇ ಪಟಾಕಿಯನ್ನ ಸಿಡಿಸಿ ಯುವಕರು ಸಂಭ್ರಮವನ್ನ ಮಾಡಿರುವಂತದ್ದು. ಬಾಗಲಕೋಟೆಯಲ್ಲಿ ಪಿಎಸ್ಐ ವಿರುದ್ಧ ಲೋಕ ಬಲೆ ಹಿನ್ನೆಲೆ ಸಂಭ್ರಮ ಮುಗಿಲು ಮುಟ್ಟಿದೆ. ಕೆರೂರಿನಲ್ಲಿ ಪಿಎಸ್ಐ ವಿರುದ್ಧದ ಕ್ರಮದ ಹಿನ್ನೆಲೆ ಯುವಕರು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಭೀಮಪ್ಪ ರಬಕವಿ ಮತ್ತು ಕಾನ್ಸ್ಟೇಬಲ್ ಸಂತೋಷ್ ಬಿರಾದರ್ ಅವರ ವಿರುದ್ಧ ಲೋಕಾಯುಕ್ತ ದಾಳಿಯಾಗಿತ್ತು. ಇದರ ಹಿನ್ನೆಲೆ ಕೆರೂರು ಪೊಲೀಸ್ ಠಾಣೆ ಎದುರೇ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಸಾರ್ವಜನಿಕರ ವಿರೋಧ ಕಟ್ಟಿಕೊಂಡಿದ್ದಂತಹ ಪಿಎಸ್ಐ ಈ ಬೆಳವಣಿಗೆಗೆ ಕೆಲವು ಮಂದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಈಗ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಪ್ರೆಸ್ ಬಿಟ್ರೆ ಸಾಹೇಬ್ರ ಅವ್ನು ಹಿಡ್ಕೊ ಮಾಡತ್ತಾರೆ ಇವರು. ಬಾಗಲಕೋಟೆಯಲ್ಲಿ ಪಿಎಸ್ಐ ಈಗ ಅಲ್ಲಿನ ಸಾರ್ವಜನಿಕರೇನಿದ್ರು, ಸ್ಥಳೀಯರೇನಿದ್ರು ಅವರ ವಿರೋಧ ಕಟ್ಟಿಕೊಂಡಿದ್ರು ಅನ್ನುವಂಥ ಆರೋಪ ಏನಿತ್ತು. ಹಾಗೆ ಅಲ್ಲಿ ಅವರು ಭ್ರಷ್ಟಾಚಾರವನ್ನ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಅವರ ಮೇಲೆ ಆರೋಪ ಇತ್ತು. ಆದರೆ ಈಗ ಅವರು ಲೋಕಾಬಲೆಗೆ ಬಿದ್ದಿರುವಂತ ಹಿನ್ನೆಲೆ ಸಂಭ್ರಮ ಮುಗಿಲು ಮುಟ್ಟಿದೆ. ಕೆರೂರಿನಲ್ಲಿ ಪಿಎಸ್ಐ ವಿರುದ್ಧದ ಕ್ರಮ ಆಗಿರುವ ಕಾರಣ ಅಲ್ಲಿನ ಯುವಕರು ಠಾಣೆಯ ಮುಂದೆಗೆ ಸಂಭ್ರಮವನ್ನ ಮಾಡಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಪಟಾಕಿಯನ್ನ ಸಿಡಿಸುವ ಮೂಲಕ ಅಲ್ಲಿನ ಯುವಕರು ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಭೀಮಪ್ಪ ರಬಕವಿ ಮತ್ತು ಕಾನ್ಸ್ಟೇಬಲ್ ಸಂತೋಷ್ ಬಿರಾದರ್ ಅವರ ವಿರುದ್ಧ ಲೋಕಾಯುಕ್ತ ದಾಳಿಯಾಗಿತ್ತು. ಇದರ ಹಿನ್ನೆಲೆ ಕೆರೂರಿನ ಪೊಲೀಸ್ ಠಾಣೆ ಎದುರೇ ಯುವಕರು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಆಚರಿಸಿದ್ದಾರೆ. ಸಾರ್ವಜನಿಕರ ವಿರೋಧವನ್ನ ಕಟ್ಟಿಕೊಂಡಿದ್ರು ಪಿಎಸ್ಐ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ಬೆಳವಣಿಗೆಗೆ ಕೆಲವು ಮಂದಿ ಈಗ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಈ ಒಂದು ಘಟನೆ ಏನು ನಡೆದಿದೆ ಇದು ಸ್ಥಳೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಪ್ರೆಸ್ ಬಿಟ್ರೆ ಸಾಹೇಬ್ರ ಅವ್ನು ಹಿಡ್ಕೊ ಮಾಡತ್ತಾರೆ ಇವರು.